ಸರ್, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದಾರೆ. ಸೊ ಹಾಗಾಗಿ ಹುಬ್ಬಳ್ಳಿ ನಗರದಲ್ಲಿ ಹಲವಾರು ಸಂಘಟನೆಗಳು ಸೇರಿಕೊಂಡು ನಾವು ಸಾಂಕೇತಿಕವಾಗಿ ಬೆಂಬಲವನ್ನು ನೀಡಿ ಇವತ್ತು ಕರ್ನಾಟಕದ ಜನತೆ ಮೇಲೆ, ಕರ್ನಾಟಕದ ಆಸ್ತಿ ಮೇಲೆ, KSRTC ಬಸ್ಗಳ ಮೇಲೆ, ಕನ್ನಡಿಗರ ಮೇಲೆ ಭಯಂಕರವಾದಂತ MES ಗುಂಡಾಗಳಿಂದ ದೌರ್ಜನ್ಯಗಳು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಾದ್ಯಂತ ಬಂದ್ ಕರೆಗೆ ನಾವು ಸಂಪೂರ್ಣ ಬೆಂಬಲ ಕೊಟ್ಟು ಸಾಂಕೇತಿಕವಾಗಿ ಇವತ್ತು ನಾವು ಚೆನ್ನಮ್ಮ ಸರ್ಕಲ್ ನಲ್ಲಿ ಒಂದು ಬೃಹತ್ತವಾದಂತಹ ಪ್ರತಿಭಟನೆ ಮಾಡುವ ಮೂಲಕ MES ಗುಂಡಾಗಳಿಗೆ ಎಚ್ಚರಿಕೆ ನೀಡುವಂತ ಒಂದು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ ಸರ್. ಹಾಗಾಗಿ ಇದೇ ರೀತಿ ಮುಂದುವರೆದ್ರೆ MES ಗುಂಡಾಗಳಿಗೆ ಇಡೀ ಕರ್ನಾಟಕದಾದಂತ ಜನ ನಾವು ಆಂದೋಲನ ಮಾಡಿ MES ಗುಂಡಾಗಳನ್ನ ಓಡಿಸುವಂತ ಕೆಲಸ ನಾವು ಎಲ್ಲ ಕನ್ನಡಿಗರು ನಾವು ಮಾಡ್ತೇವಂತೆ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಸ್ಥಳೀಯವಾಗಿ ಸಚಿವರಿದ್ದಾರೆ ಮತ್ತೆ MP ಇವರೆಲ್ಲರೂ ಇದ್ದಾರೆ, ಯಾಕೆ ಬೆಂಬಲವಿಲ್ಲ ನಿಮಗೆ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿ BJP ಸರ್ಕಾರ ಐತಿ. ಯಾವ ರಾಜ್ಯ ಇನ್ನೊಂದು ಮತ್ತೊಂದು ಅಂತ ತಲೆನ ಕೆಡ್ಸ್ಕೊಳಕತ್ತಿಲ್ಲ. ಇವತ್ತು MPಗಳು ಮತ್ತು ಶಾಸಕರುಗಳು ನಮ್ಮ ಕರ್ನಾಟಕದವ್ರು ಇದ್ದು ಈಗ ಅವ್ರೇನು ರಾಜಕೀಯ ಪ್ರೇರಿತವಾಗಿ ಬೆಳೆಯುವಂತ ಒಂದು ವ್ಯವಸ್ಥೆ ಮಾಡಾಕತ್ತಾರ. ಇವತ್ತು ಕರ್ನಾಟಕದ ಪರವಾಗಿ ಏನಾರ ರಾಜಕೀಯವಾಗಿ ಮಾತಾಡಕ್ ಹೋದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಪಕ್ಷಕ್ಕೆ ಪೆಟ್ಟು ಬೀಳ್ತಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಡ್ರಾಮಾ ಮಾಡಾಕತ್ತಾರ. ಇದನ್ನೆಲ್ಲ ಕೈ ಬಿಡಬೇಕು. ಸ್ವಾಭಿಮಾನದಿಂದ ಕರ್ನಾಟಕ ಧಕ್ಕೆ ಆಗೈತೆ ಅಂದ್ರೆ ಅದರ ವಿರೋಧವನ್ನ ಮಾಡುವಂತದ್ದು ಶಾಸಕರು ಮತ್ತು MPಗಳು ಮಾಡ್ಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಸರ್. ತಮ್ಮ ಹೆಸರು ಸರ್? ಪುಂಡಲಿಕ್ ಬಡಿಗೇರ್ ಸರ್, ಶ್ರಮಜೀವಿ ಆಟೋ ರಿಕ್ಷಾ ಚಾಲಕರ ಸಂಘ ಪ್ರಧಾನ ಕಾರ್ಯದರ್ಶಿ. ಸಂಘಟನೆಗಳು ಬಂದ್ ಕರೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಾವು ಸಾಧನಾಧಿಕ ಧರಣಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಸುಮಾರು ಬಂದ್ ಮಾಡಿ ನಮ್ಮೆಲ್ಲ ನಾವು ಸುಮಾರು ಆಟೋ ಚಾಲಕರು ನಾವು ಯಾವುದೇ ತರ ಬಂದ್ ಕರೆ ಕೊಟ್ಟಿಲ್ಲ. ಯಾಕಂದ್ರೆ ಸಾಂತೇತಿಕ ಧರಣಿ ಮಾಡ್ತಿದ್ದೇವೆ. ಏನು ಬೆಳಗಾವಿಯಲ್ಲಿ ಕಡೆ ಅಂತ ದೊಡ್ಡ ಒಂದು MES ಗುಂಡಾಗಳು ಏನ ಬಸ್ ಚಾಲಕರ ಮೇಲೆ ಹೊಡೆದಿದ್ದಾರೆ, ಅದಕ್ಕೆ ವಿರೋಧವಾಗಿ ನಾವು ಇವತ್ತು ಸಾಂತೇತಿಕ ಧರಣಿ ಮಾಡ್ತಿದ್ದೇವೆ. ಮತ್ತೆ ಈ 24 ಶಾಸಕರು ತಮ್ಮ ಕನ್ನಡಕ್ಕಾಗಿ ಕನ್ನಡ ಕಾಣ ಅಂತಾರ, ಅದು ಕನ್ನಡಕ್ಕಾಗಿ ಏನು ಮಾಡಲ್ಲ. ಯಾಕಂದ್ರೆ ತಮ್ಮ ರಾಜಕೀಯ ಪ್ರೇರಿತವಾಗಿ ಇವತ್ತು ಶಾಸಕರು MPಗಳು ತಮ್ಮ ಕರ್ನಾಟಕದಲ್ಲಿದ್ದು ಕನ್ನಡವನ್ನು ನೀರು ಕುಡಿದು ಕನ್ನಡ ಚಾಲಕ್ಕಾಗಿ ಹೋರಾಟ ಮಾಡ್ಬೇಕು ಬಿಟ್ಟು MES ಗುಂಡಾ ಪರವಾಗಿ ನಿಂತು ಇವತ್ತನ ದೌರ್ಜನ್ಯ ಮಾಡ್ತಿದ್ದಾರೆ. ಇವೆಲ್ಲ MPಗಳು ಮುಂದೆ ಬರುವಂತ ಎಲೆಕ್ಷನ್ ಅಲ್ಲಿ ಕನ್ನಡಿಗರೆಲ್ಲರೂ ನಾವು ಅವರಿಗೆ ತಕ್ಕ ಪಾಠ ಕಲಿಸ್ತೇವೆ. ಮುಂದೆ ಬರೋದ್ರಲ್ಲಿ ಯಾವುದೇ ರೀತಿ ಒಳಗೂ ಈ MES ಗುಂಡಾಗಳ ಕರ್ನಾಟಕ ರಾಜ್ಯದಲ್ಲಿ ನಾವು ಒದ್ದು ಓಡಿಸುವಂತ ಕಾರ್ಯ ಮಾಡ್ತೀವಿ. ಇದೇ ನಮ್ಮ ನಿರಂತರವಾಗಿ ಹೋರಾಟ ಇರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೇವೆ ಸರ್. ಸಾರಿಗೆ ಅಂತ ನಾವ್ ಹೇಳಕ್ತೇವೆ. ಯಾಕಂದ್ರೆ ಸಾರಿಗೆ ಒಂದು ಸರ್ಕಾರಿ ನೌಕರಸ್ಥರು ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಸರ್ಕಾರಿ ನೌಕರ ಹಿಂದ್ ನೋಡ್ಬೇಕು. ಸರ್ಕಾರ ಅಲ್ಲೇ ಆಗಿದ ಕನ್ನಡಿಗರಲ್ಲ, ಮತ್ ಮೇನ್ ಕನ್ನಡಿಗರ ಅವ್ರು ಯಾವ್ದೇ ನೌಕರಿ ಮಾಡ್ತಿರ್ಲಿ. ಯಾಕಂದ್ರೆ ಇವತ್ತು ಆಟೋ ಚಾಲಕರು ಕನ್ನಡಿಗರು, ಕರ್ನಾಟಕದಲ್ಲಿ ಯಾರು ಇರ್ತಾರಲ್ಲ ಕನ್ನಡಿಗ, ಯಾರಿಗೆ ಅನ್ಯಾಯ ಆದ್ರೂ ಎಲ್ಲಾ ಹೋರಾಟಗಾರರು ಬೆಂಬಲ ಸೂಚಿಸ್ತೇವೆ. ಯಾಕಂದ್ರೆ ಇವತ್ತು ನಾಳೆ ಅವ್ರು ಹೊಡಿತಾರ, ನಾಳೆ ಇನ್ನೊಬ್ರು ಹೊಡಿತಾರ, ನಾಳೆ ರೋಡ್ನಾಗರು ಹೊಡಿತಾರ. ಹಾಗಾಗಬಾರ್ದು, ಅವ್ರಿಗೆ ಕಟ್ಟ ಎಚ್ಚರಿಕೆ ಕೊಡ್ಬೇಕಂತ ಆಗ್ಲೇ ಪೋಸ್ಟರ್ ಕಾಯ್ದೆ ತಗೊಂಡಿದ್ದಾರೆ. ಇನ್ಮೇಲೆ ಬೆಳಗಾವಿಲೆಲ್ಲ ಪೂರ್ತಿ ರಾಜ್ಯಗಳಲ್ಲಿ MES ಪುಂಡ್ರು ಇರಬಾರ್ದು, ನಿಷೇಧ ಮಾಡ್ಬೇಕು, ಅವ್ರನ್ನ ಕಿತ್ತೊಗಿಬೇಕು. ಮುಂದೆ ಬರೋ ದಿನಗಳಿಗೆ ಮುಂದಿನ ತರ ಇದೇ ಮುಂದೆ ಹುಬ್ಳಿದವ್ರು ನಾವೆಲ್ಲ ಕೂಡಿ ಎಲ್ಲ ಸಂಘಟನೆಗಳು ತೀರ್ಮಾನ ತಗೋತೀವಿ, ಗಟ್ಟಿಯಾಗಿ ತೀರ್ಮಾನ ತಗೋತೀವಿ ಸರ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.